ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಗೆ ನಿಮ್ಮೆಲ್ಲರನ್ನ ಮತ್ತೆ ಸ್ವಾಗತಿಸ್ತಿದ್ದೇನೆ. ಈ ಸರಣಿಯಲ್ಲಿ ನಾವು ಗೀತೆಯ ಒಂದೊಂದು ಅಧ್ಯಾಯವನ್ನ ತೆಗೆದುಕೊಂಡು ಅದರಲ್ಲಿರೋ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಅಂದ್ರೆ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋ ಒಳನೋಟಗಳನ್ನ ನೋಡ್ತಿದ್ದೀವಿ. ಗೀತೆಯನ್ನ ಬರೀ ಓದಿ ತಿಳಿದುಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು ಅನ್ನೋದೇ ನಮ್ಮ ಒಂದು ಪ್ರಯತ್ನ. ಖಂಡಿತ. ಇವತ್ತು ನಾವು 4ನೇ ಅಧ್ಯಾಯ ಜ್ಞಾನ ಯೋಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಜ್ಞಾನ ಅಂದ್ರೆ ತಿಳುವಳಿಕೆ, ನಾವು ಮಾಡುವ ಕೆಲಸಗಳನ್ನ, ನಮ್ಮ ಕರ್ಮವನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಈ ಅಧ್ಯಾಯ ಚೆನ್ನಾಗಿ ವಿವರಿಸುತ್ತೆ ಅಲ್ವಾ? ಹೌದು, ಇದು ತುಂಬಾನೇ ರೆಲೆವೆಂಟ್ ಆದ ಅಧ್ಯಾಯ ಅನ್ಸುತ್ತೆ. ಏನಂದ್ರೆ ನಾವೆಲ್ಲರೂ ದಿನ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಆದ್ರೆ ಆ ಕೆಲಸದ ಹಿಂದಿರೋ ಅವೇರ್ನೆಸ್, ಆ ಅರಿವು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಗ್ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದೇ ಇಲ್ಲಿರೋ ಮುಖ್ಯವಾದ ವಿಷಯ. ಸರಿ, ಹಾಗಾದ್ರೆ ಈ ಜ್ಞಾನ ಯೋಗ ಅಧ್ಯಾಯದ ಒಂದು ಒಟ್ಟಾರೆ ನೋಟ ಏನು? ವಾಟ್ ಇಸ್ ಇಟ್ ಪ್ರೈಮರಿಲಿ ಅಬೌಟ್? ಆಕ್ಚುಲಿ ಕೃಷ್ಣ ಮೊದಲು ಅರ್ಜುನನಿಗೆ ಹೇಳ್ತಾನೆ, ಈ ಜ್ಞಾನ ಇದೆಯಲ್ಲ, ಇದು ಹೊಸ್ತೇನಲ್ಲ, ಇದು ಬಹಳ ಹಳೆಯದು, ಪವಿತ್ರವಾದದ್ದು ಅಂತ. ಹೌದಾ? ಹಾ, ನಾನಿದನ್ನ ಮೊದಲು ಸೂರ್ಯದೇವನಿಗೆ ಹೇಳಿದ್ದೆ, ಅವನು ಮನುವಿಗೆ ಹೇಳಿದ್ದ, ಮನು ಇಕ್ಷ್ವಾಕುಗೆ, ಹೀಗೆ ಪರಂಪರೆಯಿಂದ ಬಂದಿದೆ. ಆದ್ರೆ ತುಂಬಾ ಕಾಲ ಆದ್ಮೇಲೆ ಇದು ಮರ್ತೋಯ್ತು, ಅದಕ್ಕೀಗ ಮತ್ತೆ ನಿನಗೆ ಹೇಳ್ತಿದ್ದೀನಿ ಅಂತಾನೆ. ಅಂದ್ರೆ ಇದರ ಟೈಮ್ಲೆಸ್ ನೇಚರ್ ಬಗ್ಗೆ ಒತ್ತು ಕೊಡ್ತಾನೆ. ಓ, ಅಂದ್ರೆ ಇದು ಕೇವಲ ಅರ್ಜುನನಿಗೆ ಆ ಯುದ್ಧದ ಸಮಯದಲ್ಲಿ ಹೇಳಿದ್ದಲ್ಲ, ಇದು ಯುಗ ಯುಗಗಳಿಂದ ಹರಿದು ಬಂದಿರೋ ಒಂದು ವಿಸ್ಡಮ್. ಹೌದು ಹೌದು. ಇದರ ಜೊತೆಗೆ ಕೃಷ್ಣನ ಒಂದು ಬಹಳ ಫೇಮಸ್ ಆದ ಡೆಕ್ಲರೇಷನ್ ಈ ಅಧ್ಯಾಯದಲ್ಲಿ ಬರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕ. ಓ, ಇದು ಕೇಳಿದೀನಿ, ತುಂಬಾ ಫೇಮಸ್ ಅಲ್ವಾ? ಹೌದು. ಇಲ್ಲಿ ಕೃಷ್ಣ ಒಂದು ಭರವಸೆ ಕೊಡ್ತಾನೆ. ಯಾವಾಗೆಲ್ಲ ಧರ್ಮಕ್ಕೆ ಹಾನಿಯಾಗಿ ಅಧರ್ಮ ಜಾಸ್ತಿಯಾಗುತ್ತೋ ಆಗ ಒಳ್ಳೆಯವರನ್ನ ರಕ್ಷಣೆ ಮಾಡಕ್ಕೆ, ಕೆಟ್ಟವರನ್ನ ಶಿಕ್ಷಿಸಕ್ಕೆ ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡಕ್ಕೆ ನಾನೇ ಅವತಾರ ಎತ್ತಿ ಬರ್ತೀನಿ ಅಂತ. ಇದು ಒಂದು ಕಾಸ್ಮಿಕ್ ಅಶ್ಯೂರೆನ್ಸ್ ಇದ್ದಾಗೆ. ಅಂದ್ರೆ ಸಮಾಜದಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಒಂದು ದೈವೀ ಶಕ್ತಿ ಇದೆ, ಅದು ವರ್ಕ್ ಆಗತ್ತೆ ಅನ್ನೋ ಹಾಗೆ. ಸರಿ, ಈ ಅಧ್ಯಾಯದ ಕೋರ್ ವಿಷಯಕ್ಕೆ ಬರೋಣ. ಜ್ಞಾನ ಮತ್ತು ಕರ್ಮದ ಸಂಬಂಧ, ಅದರ ಬಗ್ಗೆ ಸ್ವಲ್ಪ ವಿವರಿಸಿ. ಹಾ, ಇದು ತುಂಬಾ ಕ್ರೂಷಿಯಲ್ ಪಾಯಿಂಟ್. ನಾವು ಮಾಡೋ ಕೆಲ್ಸ ಅಂದ್ರೆ ಕರ್ಮ ಒಂದೇ ಆಗಿರ್ಬೋದು, ಆದ್ರೆ ಆ ಕೆಲ್ಸದ ಹಿಂದೆ ಇರೋ ತಿಳುವಳಿಕೆ ಅಂದ್ರೆ ಅವೇರ್ನೆಸ್ ಇದೆಯಲ್ಲ, ಅದು ಆ ಕೆಲ್ಸದ ರಿಸಲ್ಟನ್ನ, ನಮ್ಮ ಎಕ್ಸ್ಪೀರಿಯನ್ಸನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ಹೇಗೆ? ಈಗ ನೋಡಿ, ತಿಳುವಳಿಕೆ ಇಲ್ದೆ ಯಾಕೆ ಮಾಡ್ತಿದೀವಿ ಅಂತ ಸರಿಯಾಗಿ ಗೊತ್ತಿಲ್ದೆ ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡಿದ್ರೆ ಆ ಕೆಲ್ಸ ನಮ್ಮನ್ನ ಬಂಧಿಸುತ್ತೆ, ಸ್ಟ್ರೆಸ್ ಕೊಡುತ್ತೆ, ಅತೃಪ್ತಿ ತರುತ್ತೆ, ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡುತ್ತೆ. ಆದ್ರೆ ಅದೇ ಕೆಲ್ಸವನ್ನ ಅರಿವಿನಿಂದ ಮಾಡಿದ್ರೆ, ಜ್ಞಾನದಿಂದ, ಅವೇರ್ನೆಸ್ಸಿಂದ, ಒಂದು ಪರ್ಪಸ್ ಇಟ್ಕೊಂಡು ಮಾಡಿದ್ರೆ ಅದೇ ಕೆಲ್ಸನೇ ಲಿಬರೇಟಿಂಗ್ ಆಗತ್ತೆ, ಒಂಥರ ಫ್ರೀಡಮ್ ಕೊಡುತ್ತೆ. ಸೊ ನಾಲೆಡ್ಜ್ ಟ್ರಾನ್ಸ್ಫಾರ್ಮ್ಸ್ ಆಕ್ಷನ್. ಇದ್ರ ಜೊತೆಗೆ ಶ್ರದ್ಧೆ ಅಂದ್ರೆ ಫೇತ್ ಮತ್ತೆ ಶರಣಾಗತಿ ಅಂದ್ರೆ ಸರೆಂಡರ್, ಇದರ ಪ್ರಾಮುಖ್ಯತೆ ಕೂಡ ಈ ಅಧ್ಯಾಯದಲ್ಲಿ ಬರುತ್ತೆ ಅಂತ ಕೇಳಿದ್ದೆ. ಜ್ಞಾನವನ್ನ ಪಡಿಬೇಕು ಅಂದ್ರೆ ಶ್ರದ್ಧೆ ಎಷ್ಟು ಮುಖ್ಯ, ಮತ್ತೆ ನಮ್ಮ ಪ್ರಯತ್ನಗಳನ್ನ ಪೂರ್ತಿಯಾಗಿ ಮಾಡಿ ಆ ಫಲಿತಾಂಶವನ್ನ ಹೇಗೆ ಒಂದು ಸರೆಂಡರ್ ಮನೋಭಾವದಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಕೃಷ್ಣ ಜ್ಞಾನವನ್ನ ಬೆಂಕಿಗೆ ಹೋಲಿಸ್ತಾನೆ. ಹೌದು, ಜ್ಞಾನ ಅನ್ನೋ ಬೆಂಕಿ ನಮ್ಮ ಅಜ್ಞಾನವನ್ನ, ನಮ್ಮ ಹಿಂದಿನ ಪಾಪಕರ್ಮಗಳನ್ನ ಎಲ್ಲಾ ಸುಟ್ಟು ಹಾಕುತ್ತೆ ಅಂತ. ಇಂಟ್ರೆಸ್ಟಿಂಗ್. ಮತ್ತೆ ಜ್ಞಾನ ಅಂದ್ರೆ ಲರ್ನಿಂಗ್, ಕರ್ಮ ಅಂದ್ರೆ ಡೂಯಿಂಗ್, ಇವೆರಡರ ಬ್ಯಾಲೆನ್ಸ್ ಬಗ್ಗೆನೂ ಏನಾದ್ರೂ ಹೇಳಿದ್ಯಾ? ಅಬ್ಸಲ್ಯೂಟ್ಲಿ. ಕೇವಲ ತಿಳ್ಕೊಂಡ್ರೆ ಸಾಲದು, ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಆಕ್ಷನ್ಗೆ ತರಬೇಕು. ಅದೇ ರೀತಿ ಏನೂ ತಿಳಿದೇ ಸುಮ್ನೆ ಆಕ್ಷನ್ ಮಾಡಿದ್ರೆ ಅದು ಕುರುಡು ಪ್ರಯತ್ನ, ಬ್ಲೈಂಡ್ ಎಫರ್ಟ್ ಆಗುತ್ತೆ. ಸೊ ಜ್ಞಾನ ಕರ್ಮಗಳ ಒಂದು ಇಂಟಿಗ್ರೇಷನ್, ಒಂದು ಸಮನ್ವಯ ಬಹಳ ಮುಖ್ಯ ಅಂತ ಈ ಅಧ್ಯಾಯ ಒತ್ತಿ ಹೇಳುತ್ತೆ. ಓಕೆ, ಇದು ಈ ಅಧ್ಯಾಯದ ಒಂದು ಹೈ ಲೆವೆಲ್ ಓವರ್ವ್ಯೂ ಆಯಿತು. ಈಗ ಇದರಲ್ಲಿರೋ ಪ್ರಮುಖ ಒಳನೋಟಗಳು ಅಂದ್ರೆ ಕೀ ಇನ್ಸೈಟ್ಸ್, ಅವುಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಇನ್ಸೈಟ್ ಏನು? ಮೊದಲನೇ ಇನ್ಸೈಟ್ ಏನಂದ್ರೆ, ಸಮಾಜದಲ್ಲಿ ಸಮತೋಲನ ಹೋದಾಗ ಅದನ್ನ ಸರಿಪಡಿಸಲು ಒಂದು ಶಕ್ತಿ ಇದ್ದೇ ಇರುತ್ತೆ. ಡಿವೈನ್ ಫೋರ್ಸ್ ರೀಸ್ಟೋರ್ಸ್ ಬ್ಯಾಲೆನ್ಸ್. ಅದೇ ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕದ ಪ್ರಾಮಿಸ್. ಸಮಾಜದಲ್ಲಿ ತುಂಬಾ ಅನ್ಯಾಯ, ಕರಪ್ಷನ್ ಜಾಸ್ತಿ ಆದಾಗ, ಮೌಲ್ಯಗಳು ಕುಸಿದಾಗ
ಅಯ್ಯೋ ಎಲ್ಲ ಮುಗಿದು ಹೋಯ್ತು ಅಂತ ನಮ್ಗೆ ಅನ್ಸ್ಬಹುದು. ಆದ್ರೆ ಅಲ್ಲೊಂದು ಪಾಸಿಟಿವ್ ಕೌಂಟರ್ ಫೋರ್ಸ್ ಹುಟ್ಕೊಳ್ಳುತ್ತೆ. ಅದು ವ್ಯಕ್ತಿಗಳ ರೂಪದಲ್ಲಿರಬಹುದು, ಚಳುವಳಿಗಳ ರೂಪದಲ್ಲಿರಬಹುದು, ಅಥವಾ ಜನರಲ್ಲೇ ಬರೋ ಅವೇರ್ನೆಸ್ ರೂಪದಲ್ಲಿರಬಹುದು. ಹಿಸ್ಟ್ರಿ ನೋಡಿದ್ರೂ ಗೊತ್ತಾಗತ್ತೆ. ಈಗಲೂ ನಾವು ನೋಡ್ತೀವಿ, ತುಂಬಾ ಕೆಟ್ಟ ಸಿಚುವೇಶನ್ ಬಂದಾಗ ಅದಕ್ಕೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಒಂದು ಬದಲಾವಣೆ ತರೋ ಎಫರ್ಟ್ಸ್ ಶುರುವಾಗತ್ತೆ. ಇದನ್ನ ನೆನ್ಪಿಟ್ಕೊಂಡ್ರೆ ಕಷ್ಟದ ಸಮಯದಲ್ಲಿ ಒಂದು ಹೋಪ್ ಸಿಗುತ್ತಲ್ವಾ? ಖಂಡಿತ ಇದೊಂದು ದೊಡ್ಡ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಪ್ರಾಕ್ಟಿಕಲಿ ನಾವು ನಮ್ಮ ಸುತ್ತಮುತ್ತ ನಡೆಯೋ ನೆಗೆಟಿವ್ ವಿಷಯಗಳನ್ನ ನೋಡಿ ಪೂರ್ತಿ ಡಿಸ್ಕರೇಜ್ ಆಗೋ ಬದಲು ಈ ಬ್ಯಾಲೆನ್ಸ್ ತರುವ ಶಕ್ತಿ ಮೇಲೆ ಒಂದು ನಂಬಿಕೆ ಇಡಬಹುದು. ಅಷ್ಟೇ ಅಲ್ಲ, ನಾವೇ ಆ ಪಾಸಿಟಿವ್ ಬದಲಾವಣೆಯ ಒಂದು ಸಣ್ಣ ಭಾಗ ಆಗೋಕೆ ಟ್ರೈ ಮಾಡಬಹುದು. ಸರಿ, ಎರಡನೇ ಇನ್ಸೈಟ್ ಕಡೆ ಹೋಗೋಣ. ಎರಡನೆಯದು ತುಂಬಾ ಪವರ್ಫುಲ್. ನೀವು ಮಾಡೋ ಕೆಲಸ ಅಲ್ಲ, ಆ ಕೆಲಸದ ಬಗ್ಗೆ ನಿಮ್ಗಿರೋ ಅರಿವು ನಿಮ್ಮ ಅನುಭವವನ್ನ ನಿರ್ಧರಿಸುತ್ತೆ. ನಾಲೆಜ್ ಪ್ಯೂರಿಫೈಸ್ ಅಂಡ್ ಟ್ರಾನ್ಸ್ಫಾರ್ಮ್ಸ್ ಆಕ್ಷನ್. ನಾವಾಗ್ಲೇ ಮಾತಾಡಿದ್ವಲ್ವಾ, ಒಂದೇ ಕೆಲ್ಸ ಅವೇರ್ನೆಸ್ ಇದ್ರೆ ಲಿಬರೇಟಿಂಗ್, ಇಲ್ಲದಿದ್ರೆ ಎಕ್ಸಾಸ್ಟಿಂಗ್. ಹೌದು, ರೂಟೀನ್ ಕೆಲ್ಸದ ಬಗ್ಗೆ ಹೇಳಿದ್ರಿ. ಇದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ಹೌ ಟು ಬ್ರಿಂಗ್ ದಟ್ ಅವೇರ್ನೆಸ್ ಇನ್ ಟು ಎವ್ರಿ ಡೇ ರೂಟೀನ್ ವರ್ಕ್? ಪ್ರಾಕ್ಟಿಕಲಿ ನೋಡಿ, ಯಾವುದೇ ಕೆಲಸ ಶುರು ಮಾಡೋ ಮುಂಚೆ, ಅದು ಚಿಕ್ಕದೇ ಇರ್ಲಿ ದೊಡ್ಡದೇ ಇರ್ಲಿ, ಒಂದು ಕ್ಷಣ ಪಾಸ್ ಮಾಡಿ ಯೋಚಿಸಿ, ನಾನಿದನ್ನ ಯಾಕೆ ಮಾಡ್ತಿದ್ದೀನಿ, ಇದರ ದೊಡ್ಡ ಪಿಕ್ಚರ್ನಲ್ಲಿ ನನ್ನ ರೋಲೇನು, ಇದರಿಂದ ನಾನೇನು ಕಲಿಬಹುದು ಅಂತ. ಬರೀ ಸಂಬಳಕ್ಕೋಸ್ಕರ ಅಥವಾ ಯಾರೋ ಹೇಳಿದ್ರು ಅಂತ ಒತ್ತಡಕ್ಕೆ ಮಾಡೋ ಬದಲು ಅದಲ್ಲೊಂದು ಪರ್ಪಸ್ ಹುಡುಗೋಕೆ ಟ್ರೈ ಮಾಡಿ. ನಿಮ್ಮ ಕಾಂಟ್ರಿಬ್ಯೂಷನ್ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅದನ್ನ ನೀವೇ ಗುರ್ತಿಸಿ. ಇದು ಆ ಮಂಡೇ ಬ್ಲೂಸ್ ಅನ್ನೋ ಫೀಲಿಂಗನ್ನ ಕಡಿಮೆ ಮಾಡಿ ಕೆಲಸದಲ್ಲಿ ಒಂದು ಹೊಸ ಮೀನಿಂಗ್ ತರಬಹುದು. ಸಣ್ಣ ವಿಷಯಗಳಿಂದ ಶುರು ಮಾಡಿ. ಕಮ್ಯೂಟ್ ಮಾಡುವಾಗ ಅಥವಾ ಕಾಫಿ ಮಾಡುವಾಗ ಮೈಂಡ್ಫುಲ್ ಆಗಿರೋದು ಕೂಡ ಒಂದು ಹೆಜ್ಜೆ. ಇದು ನಿಜಕ್ಕೂ ನಮ್ಮ ಪರ್ಸ್ಪೆಕ್ಟಿವ್ ಬದಲಾಯಿಸಬಹುದು. ಕೆಲಸವನ್ನ ನೋಡೋ ರೀತಿಯೇ ಬೇರೆ ಆಗುತ್ತೆ. ಸರಿ, ಮೂರನೇ ಇನ್ಸೈಟ್ ಏನು? ಮೂರನೆಯದು, ನಿಜವಾದ ತ್ಯಾಗ ಅಂದ್ರೆ ಕೆಲ್ಸ ಬಿಟ್ಟು ಓಡಿ ಹೋಗೋದಲ್ಲ, ಬದಲಿಗೆ ಫಲಿತಾಂಶದ ಮೇಲಿನ ಅಹಂಕಾರ ಮತ್ತು ಸ್ವಾರ್ಥವನ್ನ ಬಿಡೋದು. ಟ್ರೂ ರಿನೌನ್ಸಿಯೇಷನ್ ಇಸ್ ಇನ್ನರ್ ಡಿಟ್ಯಾಚ್ಮೆಂಟ್, ನಾಟ್ ಎಸ್ಕೇಪಿಂಗ್ ಆಕ್ಷನ್. ಸನ್ಯಾಸ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸಿಂದ ಎಸ್ಕೇಪ್ ಆಗೋದಲ್ಲ. ಗೀತೆ ಹೇಳೋ ಪ್ರಕಾರ ನಮ್ಮ ಡ್ಯೂಟೀಸನ್ನ ನಾವು ಮಾಡ್ಲೇಬೇಕು, ಆದ್ರೆ ನಾನ್ ಮಾಡ್ದೆ ಅನ್ನೋ ಈಗೋ ಮತ್ತೆ ರಿಸಲ್ಟ್ ಹೀಗೆ ಬರ್ಬೇಕು ಅನ್ನೋ ಹಠ, ಆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನ ಬಿಡ್ಬೇಕು. ಸೆಲ್ಫ್ಲೆಸ್ ಆಗಿ ಸೇವೆ ಮಾಡೋದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ಡಿಟ್ಯಾಚ್ಮೆಂಟ್ ಮೇಂಟೈನ್ ಮಾಡೋದು ಅಷ್ಟು ಸುಲಭನಾ? ಆಂಬಿಷನ್ ಇರ್ಲೇಬೇಕಲ್ವಾ ಲೈಫಲ್ಲಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಗೀತೆ ಆಂಬಿಷನ್ ಬೇಡ ಅಂತ ಎಲ್ಲೂ ಹೇಳಲ್ಲ. ಎಫರ್ಟ್ ಹಾಕಿ, ಸ್ಟ್ರೈವ್ ಮಾಡಿ, ಗುರಿ ಇಟ್ಕೊಳ್ಳಿ, ಆದ್ರೆ ಆ ರಿಸಲ್ಟ್ ಏನಿದೆಯಲ್ಲ, ಅದು ನಮ್ಮ ಐಡೆಂಟಿಟಿಯಾಗಿ ಬಿಡಬಾರ್ದು. ಸಕ್ಸಸ್ ಬಂದ್ರೆ ಹಿಗ್ಗೋದು, ಫೇಲಿಯರ್ ಬಂದ್ರೆ ಕುಗ್ಗೋದು, ಇದು ಅಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದ್ರೆ ಸಕ್ಸಸ್ ಬಂದ್ರೂ ಫೇಲಿಯರ್ ಬಂದ್ರೂ ಸಮಚಿತ್ತದಿಂದಿರೋದು. ಪ್ರಾಕ್ಟಿಕಲಿ ನಿಮ್ಮ ಜವಾಬ್ದಾರಿಗಳನ್ನ ಪೂರ್ತಿ ಶ್ರದ್ಧೆಯಿಂದ ಮಾಡಿ, ನಿಮ್ಮ ಬೆಸ್ಟ್ ಎಫರ್ಟ್ ಕೊಡಿ, ಆದ್ರೆ ರಿಸಲ್ಟ್ 100% ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಸತ್ಯವನ್ನ ಆಕ್ಸೆಪ್ಟ್ ಮಾಡಿ. ಔಟ್ಕಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಬದಲು ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ. ನಾನ್ ಮಾಡ್ದೆ ಅನ್ನೋ ಕ್ರೆಡಿಟ್ ತಗೊಳ್ಳೋ ಬದಲು ನನ್ನಿಂದ ಇದು ಆಯ್ತು ಅಥವಾ ಇದು ಒಂದು ಎಫರ್ಟ್ ಅಷ್ಟೇ ಅನ್ನೋ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ. ಇದರಿಂದ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಕಡಿಮೆ ಆಗತ್ತೆ, ಫೋಕಸ್ ಜಾಸ್ತಿ ಆಗತ್ತೆ. ಅಂದ್ರೆ ಆಕ್ಷನ್ ಮುಖ್ಯ, ಆದರೆ ರಿಸಲ್ಟ್ ಮೇಲಿನ ಆ ವ್ಯಾಮೋಹ ಇದೆಯಲ್ಲ, ಅದು ಸೆಕೆಂಡರಿ. ಅದು ಕೆಲವೊಮ್ಮೆ ಹಾರ್ಮ್ಫುಲ್ ಕೂಡ ಆಗ್ಬೋದು. ಮೇಕ್ ಸೆನ್ಸ್. ಸರಿ, ನಾಲ್ಕನೇ ಇನ್ಸೈಟ್. ನಾಲ್ಕನೇದು ಬಲವಾದ ನಂಬಿಕೆ, ಶ್ರದ್ಧೆ ಮತ್ತು ಶರಣಾಗತಿ ನಮ್ಮ ಗೊಂದಲವನ್ನ ನಿವಾರಿಸಿ ದಾರಿ ತೋರಿಸುತ್ತೆ. ಫೇತ್ ಮತ್ತು ಸರೆಂಡರ್ ಓವರ್ಕಮ್ ಡೌಟ್ ಅಂಡ್ ಬ್ರಿಂಗ್ ಕ್ಲಾರಿಟಿ. ಇಲ್ಲಿ ಶ್ರದ್ಧೆ ಅಂದ್ರೆ ಬ್ಲೈಂಡ್ ಫೇತ್ ಅಲ್ಲ, ಇಟ್ಸ್ ಅಬೌಟ್ ಟ್ರಸ್ಟ್. ನಿರಂತರವಾಗಿರೋ ಡೌಟ್, ಸಂದೇಹ ಇದೆಯಲ್ಲ, ಅದು ನಮ್ಮನ್ನ ಫ್ರೀಸ್ ಮಾಡ್ಬಿಡುತ್ತೆ, ಆಕ್ಷನ್ ತಗೊಳ್ಳೋಕೆ ಬಿಡೋದಿಲ್ಲ. ಶ್ರದ್ಧೆ ಆಕ್ಷನ್ ತಗೊಳ್ಳೋಕೆ ಬೇಕಾದ ಧೈರ್ಯ, ಒಂದು ಕನ್ವಿಕ್ಷನ್ ಕೊಡುತ್ತೆ. ಹಾಗಾದ್ರೆ ಶರಣಾಗತಿ ಅಂದ್ರೆ ಪ್ರಯತ್ನನೇ ನಿಲ್ಸ್ಬಿಡೋದಾ? ಸರೆಂಡರ್ ಅಂದ್ರೆ ಗಿವಿಂಗ್ ಅಪ್? ಇಲ್ಲ, ಖಂಡಿತ ಇಲ್ಲ. ಶರಣಾಗತಿ ಅಂದ್ರೆ ನಮ್ಮ ಈಗೋವನ್ನ ಸರೆಂಡರ್ ಮಾಡೋದು. ಎಲ್ಲ ನಾನೇ ಮಾಡ್ಬೇಕು, ಎಲ್ಲ ನನ್ನ ಕಂಟ್ರೋಲ್ನಲ್ಲೇ ಇರ್ಬೇಕು ಅನ್ನೋ ಹಠವನ್ನ ಬಿಡೋದು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನ, 100% ಎಫರ್ಟ್ ಅನ್ನ ಪ್ರಾಮಾಣಿಕವಾಗಿ ಮಾಡಿ, ಆಮೇಲೆ ಫಲಿತಾಂಶ ಏನಾಗುತ್ತೋ ಅದನ್ನ ಆ ದೊಡ್ಡ ಶಕ್ತಿಗೆ, ಆ ಪ್ರಾಸೆಸ್ಗೆ ಅಥವಾ ನಮ್ಮ ಡೆಸ್ಟಿನಿಗೆ ಬಿಟ್ಬಿಡೋದು. ಪ್ರಾಕ್ಟಿಕಲಿ ಲೈಫಲ್ಲಿ ಸೆಟ್ಬ್ಯಾಕ್ಸ್ ಬರೋದು ಸಹಜ.
ಹಾಗೆ ಬಂದಾಗ ಇದು ವರ್ಕ್ ಆಗಲ್ಲ ಅಂತ ತಕ್ಷಣ ಗಿವ್ ಅಪ್ ಮಾಡೋ ಬದಲು ನಿಮ್ಮ ಪ್ರಯತ್ನದ ಮೇಲೆ ಮತ್ತೆ ನೀವು ನಂಬಿರೋ ದಾರಿ ಮೇಲೆ ವಿಶ್ವಾಸ ಇಡಿ. ಟ್ರಸ್ಟ್ ದ ಪ್ರಾಸೆಸ್. ನಿಮ್ಮ ಎಫರ್ಟ್ ಮೇಲೆ ಫೋಕಸ್ ಮಾಡಿ. ಔಟ್ಕಮ್ ಬಗ್ಗೆ ಇರೋ ಆಂಗ್ಸೈಟಿಯನ್ನ ಸರೆಂಡರ್ ಮಾಡಿ. ಇದು ಒಂದು ರೀತಿಯಲ್ಲಿ ಮೆಂಟಲ್ ರಿಲೀಸ್ ಕೊಡುತ್ತೆ, ಕ್ಲಾರಿಟಿ ತರುತ್ತೆ. ಹೌದು, ಆ ಓವರ್ ಥಿಂಕಿಂಗ್ ಲೂಪಿಂದ ಹೊರಗೆ ಬರಬಹುದು. ಸರಿ, 5ನೇ ಇನ್ಸೈಟ್ ಕಡೆ ಹೋಗೋಣ. 5ನೇದು, ಜ್ಞಾನ ಅನ್ನೋ ಬೆಂಕಿ ನಮ್ಮ ಅಜ್ಞಾನ, ತಪ್ಪು ಕಲ್ಪನೆಗಳು ಮತ್ತೆ ಹಳೆಯ ಕರ್ಮದ ಭಾರವನ್ನ ಸುಟ್ಟಾಕುತ್ತೆ. ಹೇಗೆ ಬೆಂಕಿ ಕಟ್ಟಿಗೆಯನ್ನ ಬೂದಿ ಮಾಡುತ್ತೋ, ಅದೇ ಥರ ಸರಿಯಾದ ತಿಳುವಳಿಕೆ ನಮ್ಮ ಮನಸ್ಸಿನಲ್ಲಿರೋ ಕನ್ಫ್ಯೂಷನ್, ಭಯಗಳು, ತಪ್ಪು ನಂಬಿಕೆಗಳು ಮತ್ತೆ ನಾವು ಹಿಂದೆ ಮಾಡಿದ ತಪ್ಪುಗಳಿಂದ ಬಂದಿರೋ ಗಿಲ್ಟ್, ನೆಗೆಟಿವ್ ಪ್ಯಾಟರ್ನ್ಸ್ ಇವೆಲ್ಲ ರಿಡ್ಯೂಸ್ ಮಾಡುತ್ತೆ. ಜ್ಞಾನ ನಮ್ಮನ್ನ ಫ್ರೀ ಮಾಡುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಳೋದು? ಹೌ ಟು ಅಪ್ಲೈ ದಿಸ್? ಪ್ರತಿದಿನ ಏನಾದ್ರೂ ಒಂದು ಕಲಿಯೋಕೆ ಅಂತ ಸ್ವಲ್ಪ ಟೈಮ್ ಇಡಿ. ಸೀಕ್ ನಾಲೆಡ್ಜ್ ಡೈಲಿ. ಅದೊಂದು ಪುಸ್ತಕ ಓದೋದಿರ್ಬೋದು, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನೋಡೋದಿರ್ಬೋದು, ಅನುಭವಿಗಳ ಜೊತೆ ಮಾತಾಡೋದಿರ್ಬೋದು, ಅಥವಾ ನಿಮ್ಮದೇ ತಪ್ಪುಗಳಿಂದ ಪಾಠ ಕಲಿಯೋದಿರ್ಬೋದು, ಏನೇನಾದ್ರೂ ಸರಿ. ಇಂಪಾರ್ಟೆಂಟ್ಲಿ, ಕಲಿತ ಮೇಲೆ ಸುಮ್ನೆ ಬಿಡಬೇಡಿ, ರಿಫ್ಲೆಕ್ಟ್ ಮಾಡಿ. ಅದು ನಿಮ್ಮ ಈಗಿನ ಬಿಲೀಫ್ಸ್ ಅನ್ನ ಹೇಗೆ ಚಾಲೆಂಜ್ ಮಾಡುತ್ತೆ ಅಥವಾ ನಿಮ್ಮ ಪ್ರಾಬ್ಲಮ್ಸ್ಗೆ ಹೇಗೆ ಸೊಲ್ಯೂಷನ್ ಕೊಡ್ಬೋದು ಅಂತ ಯೋಚಿಸಿ. ನಮ್ಮ ಅಜ್ಞಾನವನ್ನ ಆಕ್ಸೆಪ್ಟ್ ಮಾಡ್ಕೊಂಡು ತಿಳುವಳಿಕೆ ಕಡೆ ಹೋಗೋದೇ ಫಸ್ಟ್ ಸ್ಟೆಪ್. ಕಂಟಿನ್ಯೂಸ್ ಲರ್ನಿಂಗ್ ಅಂಡ್ ರಿಫ್ಲೆಕ್ಷನ್. ಗಾಟ್ ಇಟ್. 6ನೇ ಇನ್ಸೈಟ್ ಕೊನೆಯದಲ್ವಾ? ಹೌದು, 6ನೇದು. ಜ್ಞಾನ, ತಿಳುವಳಿಕೆ ಮತ್ತು ಕರ್ಮ, ಕ್ರಿಯೆ ಎರಡೂ ಒಟ್ಟಿಗೆ ಹೋಗ್ಬೇಕು. ಒಂದಿಲ್ಲದೆ ಇನ್ನೊಂದು ಇನ್ಕಂಪ್ಲೀಟ್. ನಾಲೆಡ್ಜ್ ಅಂಡ್ ಆಕ್ಷನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ಬರೀ ತಿಳಿದುಕೊಂಡು ಸುಮ್ನೆ ಕೂತ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದೇ ರೀತಿ ಏನೂ ತಿಳಿಯದೆ ಕುರುಡಾಗಿ ಆಕ್ಷನ್ ಮಾಡಿದ್ರೆ ದಾರಿ ತಪ್ಪೋ ರಿಸ್ಕ್ ಜಾಸ್ತಿ. ನಾಲೆಡ್ಜ್ ಗೈಡ್ಸ್ ಆಕ್ಷನ್, ಆಕ್ಷನ್ ವ್ಯಾಲಿಡೇಟ್ಸ್ ಅಂಡ್ ಡೀಪನ್ಸ್ ನಾಲೆಡ್ಜ್. ಸೊ ಹೌ ಟು ಬ್ರಿಡ್ಜ್ ದಿಸ್ ನೋಯಿಂಗ್ ಡೂಯಿಂಗ್ ಗ್ಯಾಪ್? ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ಅಲ್ವಾ? ನೀವು ಏನಾದ್ರೂ ಹೊಸ ವಿಷಯ ಕಲ್ತ್ರೆ ಅದನ್ನ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡೋಕೆ ಆಗದೆ ಇದ್ರೂ ಅದಕ್ಕೆ ರಿಲೇಟೆಡ್ ಆದ ಒಂದು ಸಣ್ಣ ಆಕ್ಷನ್ ಆದ್ರೂ ತಗೊಳ್ಳಿ. ಒಂದು ಪುಸ್ತಕ ಓದಿದ್ಮೇಲೆ ಅದರಲ್ಲಿರೋ ಒಂದೇ ಒಂದು ಸಣ್ಣ ಐಡಿಯಾವನ್ನಾದ್ರೂ ಆ ದಿನ ಪ್ರಾಕ್ಟೀಸ್ ಮಾಡಿ ನೋಡಿ. ಒಂದು ಹೆಲ್ತ್ ಟಿಪ್ ಕೇಳಿದ್ರೆ ಅದನ್ನ ಟ್ರೈ ಮಾಡಿ. ಇನ್ಫಾರ್ಮೇಷನ್ ಕಲೆಕ್ಟರ್ ಆಗಿ ಉಳಿಬೇಡಿ, ಇನ್ಫಾರ್ಮೇಷನ್ ಯೂಸರ್ ಆಗಿ. ಲರ್ನಿಂಗ್ ಮತ್ತು ಡೂಯಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಸ್ಟಾರ್ಟ್ ಸ್ಮಾಲ್, ಬಟ್ ಸ್ಟಾರ್ಟ್ ಆಕ್ಟಿಂಗ್ ಆನ್ ವಾಟ್ ಯು ಲರ್ನ್. ತುಂಬಾ ಚೆನ್ನಾಗಿ ವಿವರಿಸ್ತ್ರಿ. ಈ 6 ಇನ್ಸೈಟ್ಸ್, ಡಿವೈನ್ ಬ್ಯಾಲೆನ್ಸ್, ನಾಲೆಡ್ಜ್ ಟ್ರಾನ್ಸ್ಫಾರ್ಮಿಂಗ್ ಆಕ್ಷನ್, ಡಿಟ್ಯಾಚ್ಮೆಂಟ್ ಇನ್ ಆಕ್ಷನ್, ಫೇತ್ ಅಂಡ್ ಸರೆಂಡರ್, ನಾಲೆಡ್ಜ್ ಬರ್ನಿಂಗ್ ಇಗ್ನೋರೆನ್ಸ್ ಮತ್ತು ನಾಲೆಡ್ಜ್ ಆಕ್ಷನ್ ಬ್ಯಾಲೆನ್ಸ್, ಇವು ನಿಜಕ್ಕೂ ಪ್ರಾಕ್ಟಿಕಲ್ ಜೀವನಕ್ಕೆ ತುಂಬಾ ಅಪ್ಲಿಕಬಲ್ ಅನ್ಸುತ್ತೆ. ನೀವು ಕೊಟ್ಟ ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿವೆ. ಈಗ ಕೇಳುಗರು ಸ್ವಲ್ಪ ತಮ್ಮಷ್ಟಕ್ಕೆ ತಾವೇ ಯೋಚನೆ ಮಾಡೋಕೆ ಕೆಲವು ಸೆಲ್ಫ್ ರಿಫ್ಲೆಕ್ಷನ್ ಕ್ವೆಶ್ಚನ್ಸ್ ಕೊಡೋಣವಾ? ಖಂಡಿತ, ಖಂಡಿತ. ಕೇಳುಗರು ತಮ್ಮಷ್ಟಕ್ಕೆ ತಾವೇ ಈ ಪ್ರಶ್ನೆಗಳನ್ನ ಕೇಳ್ಕೊಂಡು ಸ್ವಲ್ಪ ಯೋಚಿಸ್ತ ನೋಡಬಹುದು. ಒಂದು, ನಾನು ಪ್ರತಿದಿನ ಮಾಡೋ ಕೆಲಸಗಳಲ್ಲಿ ಎಷ್ಟು ಕೆಲಸಗಳನ್ನ ಬರೀ ಹ್ಯಾಬಿಟ್ ಅಥವಾ ಪ್ರೆಷರಿಂದ ಮಾಡ್ತಿದ್ದೀನಿ, ಎಷ್ಟರಲ್ಲಿ ನಿಜವಾದ ಅವೇರ್ನೆಸ್ ಅಥವಾ ಪರ್ಪಸ್ ಇದೆ? 2, ನನ್ನ ಜೀವನದಲ್ಲಿ ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಎಸ್ಕೇಪ್ ಆಗ್ತಿದ್ದೀನಾ? ಮತ್ತೆ ಅದಕ್ಕೆ ನಾನು ಡಿಟ್ಯಾಚ್ಡ್ ಆಗಿದ್ದೀನಿ ಅಂತ ಏನಾದರೂ ಎಕ್ಸ್ಕ್ಯೂಸ್ ಕೊಡ್ತಿದ್ದೀನಾ? 3, ನಾನು ಹೊಸ ವಿಷಯಗಳನ್ನ ಕಲಿಯೋಕೆ ಇಷ್ಟಪಡ್ತೀನಿ, ಆದ್ರೆ ಅದರಲ್ಲಿ ಇಷ್ಟನ್ನ ನಿಜವಾಗಿಯೂ ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಆ ನೋಯಿಂಗ್ ಡೂಯಿಂಗ್ ಗ್ಯಾಪ್ ಎಷ್ಟಿದೆ ನನ್ನಲ್ಲಿ? 4, ಯಾವ ಡೌಟ್ಸ್ ಅಥವಾ ಫಿಯರ್ಸ್ ನನ್ನನ್ನು ಆಕ್ಷನ್ ತಗೊಳ್ಳೋದಾಗೆ ತಡಿತಾ ಇವೆ? ಅವುಗಳನ್ನ ಸರೆಂಡರ್ ಮಾಡಿ ಮುಂದೋಗಕ್ಕೆ ನಾನು ಏನ್ ಮಾಡ್ಬೋದು? 5, ನಾಳೆ ನಾನು ಮಾಡುವ ಯಾವುದಾದರೂ ಒಂದು ಸಣ್ಣ ಕೆಲಸವನ್ನ ನನಗೇನು ಸಿಗುತ್ತೆ ಅಂತ ಯೋಚಿಸದೆ ಕೇವಲ ಒಂದು ಸೆಲ್ಫ್ಲೆಸ್ ಆಫರಿಂಗ್, ಒಂದು ಸೇವೆ ಅನ್ನೋ ಭಾವನೆಯಿಂದ ಮಾಡೋಕ್ಕಾಗುತ್ತಾ? ಈ ಪ್ರಶ್ನೆಗಳು ಖಂಡಿತ ನಮ್ಮನ್ನ ಯೋಚನೆಗೆ ಹಚ್ಚುತ್ತವೆ. ಥ್ಯಾಂಕ್ ಯು. ಹಾಗಾದ್ರೆ ಈ ಜ್ಞಾನಯೋಗ ಅಧ್ಯಾಯದ ಮೇನ್ ಮೆಸೇಜ್ ಏನು ಅಂತ 1-2 ಲೈನಲ್ಲಿ ಹೇಳೋದಾದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಜ್ಞಾನಯೋಗ ಹೇಳುತ್ತೆ, ನಿಮ್ಮ ತಿಳುವಳಿಕೆ, ಅವೇರ್ನೆಸ್, ನಿಮ್ಮ ಕೆಲಸದ ಸ್ವರೂಪವನ್ನೇ ಬದಲಾಯಿಸುತ್ತೆ. ಶ್ರದ್ಧೆಯಿಂದ, ಡಿಟ್ಯಾಚ್ಮೆಂಟಿಂದ, ಸರೆಂಡರ್ ಭಾವದಿಂದ, ಅವೇರ್ನೆಸ್ಸಿಂದ ಮಾಡುವ ಕೆಲಸ ನಿಮ್ಮನ್ನ ಬಾಂಡೇಜ್ಗೆ ತಳ್ಳಲ್ಲ, ಬದಲಿಗೆ ಲಿಬ್ರೇಟ್ ಮಾಡತ್ತೆ. ಜ್ಞಾನವಿಲ್ಲದ ಕರ್ಮ ಕುರುಡು, ಕರ್ಮವಿಲ್ಲದ ಜ್ಞಾನ ವೇಸ್ಟ್. ವಿಸ್ಡಮ್ ಮತ್ತು ಆಕ್ಷನ್ ಎರಡೂ ಸೇರಿದಾಗ ಲಿಬರೇಷನ್ ಸಿಗುತ್ತೆ. ಬ್ಯೂಟಿಫುಲಿ ಸಮರೈಸ್ಡ್. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಫೈನಲ್ ಥಾಟ್ ಕೊಡೋಣ. ನೀವು ಹೇಳಿದ್ರಿ ಜ್ಞಾನದ ಬೆಂಕಿ ಹಿಂದಿನ ಕರ್ಮದ ಬ್ಯಾಗೇಜನ್ನು ಸುಡುತ್ತೆ ಅಂತ.
ಹಾಗಾದ್ರೆ ನಮ್ಮ ಇಂದಿನ ಅವೇರ್ನೆಸ್ ಮತ್ತು ನಾವು ಕಾನ್ಷಿಯಸ್ಲಿ ಮಾಡುವ ಕೆಲಸಗಳು ನಮ್ಮ ನಾಳೆಯ ಕರ್ಮವನ್ನ ಅಂದ್ರೆ ನಮ್ಮ ಫ್ಯೂಚರ್ ಎಕ್ಸ್ಪೀರಿಯನ್ಸಸ್ ಅನ್ನ ಹೇಗೆ ಪಾಸಿಟಿವ್ ಆಗಿ ಶೇಪ್ ಮಾಡಬಹುದು ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ. ಖಂಡಿತ. ಇದು ಯೋಚನೆ ಮಾಡಬೇಕಾದ ವಿಷಯನೇ. ಈ ಒಂದು ಆಳವಾದ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತಾ ಸರಣಿ ಮುಂದಿನ ಅಧ್ಯಾಯದೊಂದಿಗೆ ಮುಂದುವರಿಯುತ್ತೆ. ನೀವು ಇನ್ನೂ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮತ್ತು ಈ ಸಂವಾದ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಮೋಟಿವೇಶನ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.